ಇಷ್ಟು ದಿನ ಅಪ್ಪ ಅಮ್ಮಂಗೋಸ್ಕರ ಮನೆ ಮರ್ಯಾದೆಗೋಸ್ಕರ ಹೆದರ್ಕೊಂಡು ಮದುವೆ ಅನ್ನೋ ಒಂದೇ ಒಂದು ಸಂಬಂಧಕ್ಕೆ ಬೆಲೆ ಕೊಟ್ಟು ಅವ್ರು ಮಾಡಿರೋದನ್ನೆಲ್ಲ ಸಹಿಸ್ಕೊಂಡೆ. ಆದರೆ ಇನ್ನು ಮುಂದೆ ಅಲ್ಲ. ಇಷ್ಟು ದಿನ ನೋಡಿದ ಜಾನುನೇ ಬೇರೆ, ಇನ್ನು ಮುಂದೆ ನೋಡೋ ಜಾನುನೇ ಬೇರೆ. ವಿಶ್ವ, ಒಂದು ಹೆಣ್ಣು ಗಂಡ ಕೊಡೋ ಕಷ್ಟಗಳನ್ನೆಲ್ಲ ಸಹಿಸ್ಕೋತಾಳೆ ಅಂದರೆ ಅವಳು ಕಷ್ಟ ತಗೊಳಕ್ ಇಷ್ಟ ಅಂತ ಅಲ್ಲ, ಅಥವಾ ಅವಳಿಂದ ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಸಂಸಾರದ ಗುಟ್ಟು ರಟ್ಟಾಗಬಾರ್ದು ಅಂತ. ಇಡೀ ಜೀವನ ಗಂಡನ ಮನೆಯಲ್ಲೇ ಇರಬೇಕಾಗಿರೋ ಒಂದು ಹೆಣ್ಣು ಗಂಡ ಹೀಗಿದ್ದಾರೆ ಅಂತ ಎಲ್ಲರಿಗೂ ಹೇಳಿದ್ರೆ ಏನಾಗುತ್ತೆ ಹೇಳು? ಮನೆ ಮರ್ಯಾದೆ ಏನಾಗುತ್ತೋ ಏನೋ, ತವ್ರ ಮನೆ ಗೌರವ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾಳೆ. ಅದೆಲ್ಲ ಸಹನೆಯಲ್ಲೇ ಅಡಗಿರುತ್ತೆ. ಆದರೆ ಆ ಸಹನೆ ಅಸಹಾಯಕತೆ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ಮುಟ್ಟಾಳ್ರು ಬೇರೆ ಯಾರೂ ಇಲ್ಲ. ಒಂದು ಹೆಣ್ಣು ಎಷ್ಟೇ ಕಷ್ಟ ಕೊಡಲಿ ಅದನ್ನೆಲ್ಲ ಸಹಿಸ್ಕೋತಾಳೆ. ಆದರೆ ಆ ತಾಳ್ಮೆ ಮೀರಿದ್ರೆ ವಾಪಸ್ ತಿರುಗಿ ಬೀಳ್ತಾಳೆ. ತಿರುಗಿ ಬಿದ್ದರೆ ಅವ್ರ ಜಾನು ಹೇಗಿರ್ತಾಳೆ ಅನ್ನೋದನ್ನ ನಾನು ಅವ್ರಿಗೆ ತೋರಿಸ್ತೀನಿ. ಜಾನು, ನಿಜ ಹೇಳ್ತಿದ್ಯಾ? ನಿನಗೆ ಆ ಮನೇಲಿ ಏನೂ ಭಯ ಇಲ್ವಾ? ವಿಶ್ವ, ಅವ್ರು ಕ್ಷಮಿಸು ಅಂದ ತಕ್ಷಣ ನಾನೆಲ್ಲ ಕ್ಷಮಿಸಿ ಎಲ್ಲ ಮರೆತು ಅವ್ರ ಜೊತೆ ಬದುಕಕ್ಕಾಗಲ್ಲ. ಹಾಗಂತ ಗಂಡನ ಜೊತೆ ಇರಲ್ಲ ಅಂತ ಮನೆಯವ್ರ ಜೊತೆನೂ ಇರೋಕ್ಕಾಗಲ್ಲ. ಹಾಗೇನಾದರೂ ಆದರೆ ಏನಾಗುತ್ತೆ ಗೊತ್ತಾ? ಜಯಂತ್ ಅವ್ರು ಅದನ್ನು ಸದ್ರ ಮಾಡ್ಕೋತಾರೆ. ಹೇಗೂ ಎಲ್ರಿಗೂ ಗೊತ್ತಾಯ್ತಲ್ಲ ಅಂತ ಅವ್ರು ಆಡಿದ ಆಟ ಶುರು ಮಾಡ್ಕೋತಾರೆ. ನನಗೆ ಕಾಟ ಕೊಡೋದಲ್ದೆ ಮನೆಯವ್ರ ನೆಮ್ಮದಿನೂ ಹಾಳು ಮಾಡ್ತಾರೆ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಮದುವೆ ಆದಾಗಿಂದ ಇಲ್ಲಿ ತನಕ ನಾನು ಏನೇನೆಲ್ಲ ಅನುಭವಿಸಿದ್ದೀನಿ ಅದನ್ನ ಅವರು ಅನುಭವಿಸ್ಬೇಕು. ನಾನು ಏನೇನೆಲ್ಲ ಕಷ್ಟ ಅನುಭವಿಸಿದ್ದೀನಿ ಅದೆಲ್ಲ ಕಷ್ಟ ಅವರು ಅನುಭವಿಸ್ಬೇಕು. ಅವ್ರ ದಾರಿನಲ್ಲೇ ಹೋಗಿ ಅವ್ರಿಗೆ ಪಾಠ ಕಲಿಸ್ತೀನಿ. ಅವ್ರು ಅದಕ್ಕೆ ಕೊಟ್ಟಿದ್ದ ಹೆಸರೇನು ಹೇಳು? ಪ್ರೀತಿ ಅಂತ ಅಲ್ವಾ? ಹಾಗಿದ್ರೆ ನಾನು ಇನ್ಮೇಲಿಂದ ಅವ್ರನ್ನ ತುಂಬ ಪ್ರೀತಿ ಮಾಡಕ್ಕೆ ಶುರು ಮಾಡ್ತೀನಿ. ಜಾನು, ನನಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ನೀನು ಹೀಗೆ ಮಾತಾಡ್ತಿರೋದು. ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನಿನಗೆ ಇಷ್ಟೊಂದು ಧೈರ್ಯ ಇದೆ ಅಂದರೆ ಅಷ್ಟು ಸಾಕು ಬಿಡು. ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ಅದು ಸತ್ಯವಾದ ಮಾತು. ಒಂದು ಹೆಣ್ಣು ಪ್ರೀತಿ ಅಂತಂದರೆ ಪ್ರಾಣ ಬೇಕಾದರೂ ಕೊಡ್ತಾಳೆ. ಅದೇ ತನ್ನ ತಂದೆ ತಾಯಿ ಗೌರವ ಅಂತ ಬಂದಾಗ ಅದೇ ಪ್ರಾಣ ಹಿರಿ ತಕ್ಕ ಶಾಸ್ತಿ ಮಾಡ್ತಾಳೆ ಅನ್ನೋದು ನಿನ್ನಿಂದಾನೇ ಗೊತ್ತಾಗಬೇಕು. ಗಂಡಂಗೆ ಹೆದರ್ಕೊಂಡು ಮೂಲೆ ಸೇರೋಳು ಹೆಣ್ಣಲ್ಲ, ಅದೇ ಗಂಡನ ಎದುರಿಸೋಳು ಹೆಣ್ಣು ಅನ್ನೋದನ್ನ ನೀನು ತೋರಿಸ್ಬೇಕು. ನನ್ನ ಜೀವನಕ್ಕಾಗಿರೋ ಅನ್ಯಾಯನ ನಾನೇ ಸರಿ ಮಾಡ್ಕೊಳಕ್ ಬಂದಿದ್ದೀನಿ. ಹಠದಿಂದ ಬಂದಿದ್ದೀನಿ. ಬೇರೆ ಯಾರೋ ನನ್ನ ಜೀವನ ಸರಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಇಲ್ಲಿವರೆಗೆ ನೀವು ನೋಡಿರೋ ಜಾನುನೇ ಬೇರೆ, ಇನ್ನು ಮುಂದೆ ನೀವು ನೋಡೋ ಜಾನುನೇ ಬೇರೆ. ಇಲ್ಲಿವರೆಗೆ ನೀವು ಏನೇನು ನನಗೆ ಹಿಂಸೆಗಳನ್ನ ಕೊಟ್ಟಿದ್ದೀರಾ ಪ್ರತಿ ಒಂದಕ್ಕೂ ತಕ್ಕ ಉತ್ತರ ಕೊಡ್ತೀನಿ. ನಾನು ಏನೇನು ಅನುಭವಿಸಿದ್ದೀನಿ ಅದೆಲ್ಲವೂ ನೀವು ಅನುಭವಿಸ್ಬೇಕು. ಇವತ್ತು ಅದರ ಮೊದಲನೇ ಹೆಜ್ಜೆ. ಈ ಜಿರಳೆ ಬಿದ್ದಿರೋ ಹಾಲು ಇದರಿಂದನೇ ಅಲ್ವಾ ನಮ್ಮ ಬದುಕು ಶುರುವಾಗಿತ್ತು. ಇವತ್ತು ಅದರಿಂದನೇ ಶುರುವಾಗಲಿ. ಕುಡೀರಿ. ಯಾಕೆ ಅಸಹ್ಯ ಆಗ್ತಿದ್ಯಾ? ಆವತ್ತಾಗಲೇ ಇಲ್ಲ, ಮತ್ತೆ ಕುಡ್ದ್ಬಿಟ್ರಿ. ಆ ಹಾಲಲ್ಲಿ ಜಿರಳೆ ಒದ್ದಾಡ್ತಾ ಇದೆಯಲ್ವಾ? ನಾನು ಹಾಗೆ ನಿಮ್ಮ ಜೊತೆ ಇದ್ದಿದ್ದಷ್ಟು ದಿನ ಒದ್ದಾಡ್ತಾ ಇದ್ದೆ. ನಾನೇನು ಮಾತಾಡ್ತಾ ಇದ್ದಿದ್ದನ್ನು ನೋಡಿ ಅದು ನನ್ನ ದುರ್ಬಲತೆ ಅಂತ ಅನ್ಕೋಬೇಡಿ. ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಒಂದೇ ದಿನ ನಿಮ್ಮನ್ನು ಮುಗಿಸ್ಬೋದು. ಆದರೆ ಒಂದೇ ದಿನಕ್ಕೆ ನಂಗೆ ಹಾಗೆಲ್ಲ ಮುಗ್ಸೋಕ್ಕೆ ಇಷ್ಟ ಇಲ್ಲ. ಇವತ್ತು ತಾನೇ ಆಟ ಶುರು ಮಾಡಿದ್ದೀನಿ. ನಂಗೆ ಸಾಕು ಅಂದಾಗ ಮುಗಿಸ್ತೀನಿ. ಹಾಲು ಕೊಡ್ತು ಬೇಗ ಮಲ್ಕೊಡಿ.
ಹೇಳಿದ್ದೇನಾದರೂ ವರ್ಕೌಟ್ ಆಗಿಬಿಟ್ರೆ ಆಹಾ ತಾತನ ಪ್ರಾಪರ್ಟಿಲಿ ಅಸೆಟ್ಸಲ್ಲಿ ಒಂದಷ್ಟು ಪಾಲು ನನಗೂ ಬಂದುಬಿಟ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಎಲ್ಲದನ್ನು ಒಂದು ದೊಡ್ಡ ಸ್ಟಾರ್ಟಪ್ಪಿಗೆ ಹಾಕ್ಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತೀನಿ. ಆಗ ಜೀವನ ಪೂರ್ತಿ ಕೆಲಸಕ್ಕೆ ಹೋಗೋ ಅವಶ್ಯಕತೆನೇ ಇರಲ್ಲ. ಎಲ್ಲರೂ ನನ್ನನ್ನು ಕೆಲಸಕ್ಕೆ ಬಾರದೇ ಇರೋನು ಅಂತ ಹೇಳ್ತಾರಲ್ಲ, ಸರಿಯಾಗಿ ಉತ್ತರ ಕೊಡ್ತೀನಿ ಅವ್ರಿಗೆಲ್ಲ. ಏನು ತುಂಬ ಯೋಚನೆ ಮಾಡ್ತಿರೋ ಹಾಗಿದೆ. ನಾನು ಕೂತ್ಕೋ. ಏನಿಲ್ಲ, ಹಾಗೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಬಗ್ಗೆನಾ? ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗೇನಾಗಿದೆ? ಅಲ್ಲಲ್ಲ, ಅಂದರೆ ನಮ್ಗೆ ಹುಟ್ಟೋ ಮಗು ಯಾರ ಥರ ಇರ್ಬೋದು ಅಂತ. ನನ್ನ ಥರ ಇರುತ್ತಾ, ನಿನ್ನ ಥರ ಇರುತ್ತಾ? ಆಮೇಲೆ ಗೊತ್ತಾಯ್ತು, ನಿನ್ನ ಥರ ಮುದ್ದಾಗಿರುತ್ತೆ. ಅದು ಯಾರ ಥರ ಇದ್ರೂ ನಾವು ಸಾಕ್ಲೇಬೇಕಲ್ವ? ಹೌದು. ಅದ್ರ ಬಗ್ಗೆ ಯೋಚನೆ ಮಾಡಿದೆ, ನಿನ್ನ ಬಗ್ಗೆ ಯೋಚನೆ ಮಾಡು. ನನಗೇನಾಗಿದೆ? ಸೂಪರ್ ಆಗಿದ್ದೀನಿ. ಅದನ್ನು ನಮಗೆ ನಾವೇ ಹೇಳ್ಕೊಳ್ಬಾರ್ದು ಹರಿ. ನಮ್ಮನ್ನು ನೋಡಿ 4 ಜನ ಹೊಗಳ್ಬೇಕು, ಅವಾಗ ಒಪ್ಕೋತೀನಿ ನಾವು ಸೂಪರ್ ಆಗಿದ್ದೀವಿ ಅಂತ. ಹರಿ, ಎಲ್ಲರೂ ಲೈಫು ಒಂದಲ್ಲ ಒಂದು ರೀತಿ ಸೆಟ್ಲ್ ಆಗಿದೆ. ಸಂತೋಷ್ ಬಾಬಾ ಸ್ವಂತ ಮನೆ ಕಟ್ಕೊಂಡ್ರು, ಅತ್ತೆ ಮಾವನ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಇನ್ನು ವೆಂಕಿ ಚೆಲ್ವಿ ಹೂವಿನ ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿದ್ದಾರೆ. ಅತ್ತೆ ಮಾವನಿಗೆ ಗ್ಯಾರೇಜಲ್ಲಿ ಸಪೋರ್ಟಿವ್ ಆಗೂ ಇದ್ದಾರೆ. ಗ್ಯಾರೇಜ್ ಓಪನ್ ಮಾಡ್ದಾಗಿಂದ ಮಾವ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಈ ವಯಸ್ಸಲ್ಲೂ ದುಡಿತಾ ಇದ್ದಾರೆ. ಬದುಕೇ ಇಲ್ಲ ಅನ್ಕೊಂಡಿದ್ದ ಜಾನ್ವಿ ಗಂಡನ ಜೊತೆ ಆರಾಮಾಗಿದ್ದಾಳೆ. ಭಾವನಾ ಇಷ್ಟಪಟ್ಲು ಅಂತ ಸಿದ್ದು ಉಪ್ಪಿನಕಾಯಿ ಬಿಸ್ನೆಸ್ ಶುರು ಮಾಡ್ದ, ದುಡಿತಾ ಇದ್ದಾರೆ. ಎಲ್ಲರೂ ಒಂದಲ್ಲ ಒಂದು ರೀತಿ ದುಡಿತಾ ಇದ್ದಾರೆ. ನೀನ್ ಏನ್ ಮಾಡ್ತಿದ್ಯಾ ಹರಿ? ಅರೆ, ನಾನೇನು ಸುಮ್ಮನೆ ಕೂತ್ಕೊಂಡಿನ ಬೇಬಿ, ಕೆಲಸಕ್ಕೋಸ್ಕರ ಹುಡುಕ್ತಾ ಇದ್ದೀನಲ್ಲ. ಮದ್ವೆಗೆ ಮುಂಚೆಯಿಂದನು ಕೆಲಸ ಹುಡುಕ್ತಾ ಇದೀನಿ ಅಂತ ಮಾತ್ರ ಕೇಳ್ತಾ ಇದೀನಿ. ಆದ್ರೆ ಕೆಲಸ ಮಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ ಅಂತ ಒಂದಿನಾನು ನಿನ್ ಬಾಯಿಂದ ಕೇಳೇ ಇಲ್ವಲ್ಲ ಹರಿ. ನೋಡು ಹರಿ, ನಾವಿಬ್ರೇ ಅಲ್ಲ, ನಮ್ಮನ್ನು ನಂಬ್ಕೊಂಡು ಈ ಭೂಮಿಗೆ ಒಂದು ಮಗು ಬರ್ತಾ ಇದೆ. ಅದ್ರ ಜವಾಬ್ದಾರಿ ಇರಬೇಕು, ಅದ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು. ಖರ್ಚು ವೆಚ್ಚ ಎಷ್ಟಿರುತ್ತೆ ಗೊತ್ತಾ? ಅದೆಲ್ಲ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಬೇಕು ಅಂದ್ರೆ ದುಡ್ಡು ಬೇಕು ಅಂದ್ರೆ ಕೆಲಸ ಮಾಡಬೇಕು. ಯಾವ ಕೆಲಸ ಮಾಡ್ತೀಯ ಹೇಳು? ಅರೆ, ಕೆಲಸ ಮಾಡಲ್ಲ ಅಂತ ಎಲ್ಲ ಹೇಳಿದೆ. ಕೆಲಸ ಸಿಗ್ಬೇಕಲ್ಲ ಮಾಡೋದಕ್ಕೆ. ನೋಡು, ನೀನೇನು ಯೋಚನೆ ಮಾಡಬೇಡ. ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಅದೇನಾದರೂ ವರ್ಕೌಟ್ ಆಗಿಬಿಟ್ರೆ ಯಾರು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೋದು, ಆರಾಮಾಗಿರ್ಬೋದು, ಜೀವನ ಪೂರ್ತಿ ಶುರು ಆಯಿತು ಇನ್ನೊಂದು ಪ್ಲ್ಯಾನ್ ನಾಟಕ.